ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನು ಕ್ಲಾಸ್ ನಂಬರ್ 31ರಲ್ಲಿ ನಾನು ಬೀಡ್ಸನ್ನು ಪ್ರೊಫೆಷನಲ್ ಆಗಿ ನೆಕ್ಕಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡೋದಕ್ಕಿಂತಲೂ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಅದನ್ನು ಹೇಗೆ ಅದಕ್ಕೆ ನೀಟಾಗಿ ಬರೋ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಇದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ. ನಾವು ಈಗ ತೋರಿಸ್ಕೊಟ್ಟಿದ್ದೀನಲ್ಲ ನೆಕ್ಲೈನು, ಇದಿಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ, ನೀವು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಒಂದು ಬ್ರೈಡಲ್ ಡಿಸೈನನ್ನೇ ಮಾಡುವಷ್ಟು ನಿಮಗೆ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ನಾನು ಬೇಗನೆ ಜಾಸ್ತಿ ಲೆಂತಿ ಮಾಡಲ್ಲ, ಬೇಗನೆ ಚಿಕ್ಕದಾಗಿ ನೀಟಾಗಿ ಹೇಳ್ಕೊಡ್ತೀನಿ. ಎಷ್ಟು ಈಸಿಯಾಗಿ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ನೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಪೇಸ್ಟು ಅದೊಂದು ಸ್ವಲ್ಪ ನೀರು ಬಿದ್ದರೆ ಅದೆಲ್ಲ ಹೋಗಿಬಿಡುತ್ತೆ. ಹಂಗಿದ್ದಾಗ ನಾವು ನೀಟಾಗಿ ಒಂದು ನಮಗೆ ಚಾರ್ಜ್ ಅಂತ ಅವರು ಏನು ದುಡ್ಡು ಕೊಡ್ತಾರಲ್ವ, ಆ ದುಡ್ಡು ನಮ್ಮದು ಖರ್ಚಾಗಿಬಿಡುತ್ತೆ. ಆದರೆ ನಾವು ಮಾಡಿಕೊಟ್ಟಂಥ ಕೆಲಸ ಏನಿದೆಯಲ್ಲ, ಕೆಲಸ ಕೊನೆವರೆಗೂ ಇರುತ್ತೆ. ಅದಕ್ಕೋಸ್ಕರ ನಾವು ತಗೊಳ್ಳುವಂಥ ದುಡ್ಡಿಗೆ ಹೊರ್ತಾಗಿ ನಾವು ಕೆಲಸನ ಮಾಡಿಕೊಡ್ಬೇಕಾಗತ್ತೆ. ಇದು ಪೇಸ್ಟ್ ಮಾಡೋದು ಒಂದು ನಿಮಿಷನೂ ಬೇಕಾಗಿಲ್ಲ, ಪೇಸ್ಟ್ ಮಾಡಿಬಿಡ್ಬೋದು. ಪೇಸ್ಟ್ ಮಾಡಿನೂ ಸ್ಟಿಚ್ ಮಾಡ್ಬೋದು. ಆದರೆ ಪೇಸ್ಟ್ ಮಾಡದೆ ಸ್ಟಿಚ್ ಮಾಡಿದಾಗ ನಮಗೆ ಆ ಕಡೆ ಈ ಕಡೆ ಏನಿದೆಯಲ್ಲ ಅಲ್ಲೆಲ್ಲ ಏನು ಹೇಳ್ತೀವಿ, ಸ್ಟಿಚ್ ಹಾಕೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಯಾಕೆಂದರೆ ಗಮ್ಮು ಗಟ್ಟಿಯಾಗಿಬಿಟ್ಟಿರುತ್ತೆ ನೋಡಿ, ಡ್ರೈ ಆಗಿರೋದ್ರಿಂದ ನಮ್ಗೆ ಹಿಂಸೆ ಆಗುತ್ತೆ ನೋಡಿ. ಆ್ಯಸ್ ಇಟ್ ಈಸ್ ನಾನು ಹೇಳ್ದಂಗೆ ನಾನು ಜರಿ ಥ್ರೆಡ್ಡನ್ನೇ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಈಗ ನೋಡಿ, ಇಲ್ಲಿ ಈ ರೀತಿ ಇಟ್ಕೋಬೇಕು. ಫಸ್ಟು ಈ ರೀತಿ ಇಟ್ಕೊಂಡಾದ ನಂತರ ಅದಕ್ಕೆ ಇಲ್ಲಿ ನೋಡಿ, ಈಗ ಫಸ್ಟು ಈ ಕಡೆಯಿಂದ ಒಂದು ಲಾಕನ್ನು ಫಸ್ಟು ಮಾಡ್ಕೊಂಬಿಡೋಣ. ಫಸ್ಟು ಲಾಕ್ ಮಾಡ್ಕೋಬೇಕು ನಾವು. ಫಸ್ಟಲ್ಲಿ ಮತ್ತು ಎಂಡಿಂಗಲ್ಲಿ ಲಾಕ್ ಕಂಪಲ್ಸರಿ ಅಂತ ಹೇಳಿದ್ದೀನಲ್ಲ ನೋಡಿ. ದಾರ ಎಳ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಈಗ ಇದನ್ನು ಇಲ್ಲಿ ಫಸ್ಟು ನೋಡಿ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿಂದ ನೋಡ್ಬೋದು ಯಾವ ರೀತಿ ನಾವು ಇದನ್ನು ಅಟ್ಯಾಚ್ ಮಾಡೋದು ಅಂತ. ಈಗ ನೋಡಿ, ಒಂದು ಸ್ಟೋನ್ಗೆ ಹಾಕಿದ್ದೀನಲ್ಲ, ನೀವು 2 ಸ್ಟೋನ್ಗಾದರೂ ಹಾಕ್ಬೋದು. ಇಲ್ಲ ನಾನು ಒಂದೊಂದೇ ಸ್ಟೋನ್ಗೆ ಹಾಕ್ತೀನಿ ಅಂದರೆ ಇನ್ನೂ ಫಿಟ್ಟಾಗಿ ಕೂರುತ್ತೆ. ನೋಡ್ಕೊಳ್ಳಿ ನೀಟಾಗಿ. ಪುನಃ ಇಲ್ಲಿಂದ ಈ ರೀತಿ ಇಲ್ಲಿಗೆ ಹಾಕೋಬೇಕು ನೋಡಿ. ಒಂದು ಸ್ಟೋನ್ಗೆ ಫಸ್ಟು ನೀಡಲ್ ಫೇಸು ನಮ್ಮ ಕಡೆಗೆ ಇರಬೇಕಾಗತ್ತೆ. ಫ್ರಂಟ್ಗೆ ನಾವು ಯಾವ ಕಡೆ ಸ್ಟಿಚ್ ಮಾಡ್ತಿದ್ದೀವಿ ಅನ್ನೋದು ಕಡೆಗೆ ನಾವು ನೀಡಲ್ ಫೇಸನ್ನು ಇಟ್ಕೋಬೇಕು. ಇಟ್ಕೊಂಡಾದ ನಂತರ ನೋಡಿ ಎಳ್ಕೊಬೇಕು. ಈ ರೀತಿ ಎಳ್ಕೊಂಡು ಈ ಚೈನನ್ನು ಕರೆಕ್ಟಾಗಿ ನೀಟಾಗಿ ಮಾಡಿಕೊಂಡು ನೋಡಿ, ಅಲ್ಲಿಗೆ ಎಲ್ಲಿಗೆ ಹೇಳಿ ಒಂದು ಸ್ಟೋನು ನೋಡಿ, ಈ ಕಡೆಯಿಂದ ಪುನಃ ಈ ಕಡೆ ಸ್ಟೋನು ಎಡ್ಜ್ ಇದೆಯಲ್ಲ, ಆ ಎಡ್ಜ್ಗೆ ಬರಬೇಕು. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನೋಡಿ. ಪುನಃ ಅಲ್ಲಿ ಇದಕ್ಕೆ ಬಂದರೆ ಎಷ್ಟು ನೀಟಾಗಿ ಫಿಟ್ ಆಗುತ್ತೆ ಅಂದರೆ ತುಂಬಾ ನೀಟಾಗಿ ಫಿಟ್ ಆಗುತ್ತೆ. ಇದರಿಂದ ಯಾವುದೇ ಒಂದು ಬಿಚ್ಕೊಳ್ಳೋದಾಗ್ಬೋದು, ಮತ್ತು ಮೇಲೆ ಎದ್ದೇಳುವಂಥದ್ದಾಗ್ಬೋದು. ಎದ್ದೇಳುವಂಥದ್ದಾಗುವಂಥದ್ದು ಯಾವಾಗ ಅಂತಂದಾಗ ನಾವು 3-4 ಸ್ಟೋನ್ಗೆ ನಾವು ಸ್ಟಿಚ್ಚನ್ನು ಮಾಡ್ತೀವಿ ನೋಡಿ. ಆಗ ಮೇಲ್ಗಡೆ ಎದ್ದು ಉಬ್ಬಿ ಬಂದಂಗೆ ಕಾಣಿಸುತ್ತೆ. ಆದರೆ ನಾವು ಮಾಡ್ತಾ ಇರುವಂಥ ಸ್ಟಿಚ್ ಏನಿದೆಯಲ್ಲ, ಒಂದೊಂದು ಸ್ಟೋನ್ ಇದೆಯಲ್ಲ, ಆ ಸ್ಟೋನ್ಗೆ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು. ನೀವು ಕೊನೆಯಲ್ಲಿ ನೋಡ್ಬೋದು, ತೋರಿಸ್ತೀನಿ ನಾನು ನಿಮಗೆ, ಅದು ಎಷ್ಟು ಫಿಟ್ಟಾಗಿ ಕೂತಿದೆ ಅಂತ. ನೀಟಾಗಿ ಕೆಲಸನ ನಾವು ಮಾಡುವಾಗ ನೀಟಾಗಿ ಒಂದು ಸತಿ ನೀಟಾಗಿ ಮಾಡಿದ್ರೆ, ಯಾಕೆಂದರೆ ಇದು ಕಾಸ್ಟ್ಲಿಯಾಗಿರೋದ್ರಿಂದ ಅಷ್ಟು ದುಡ್ಡನ್ನು ಅವರು ಕೊಟ್ಟಿರ್ತಾರೆ. ಆ ದುಡ್ಡಿಗೆ ಹೊರ್ತಾಗಿ ನಾವು ಕೆಲಸ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನು ತಗೊಳ್ತೀವಲ್ಲ ಆ ದುಡ್ಡಿಗೆ ಅದು ಸಮ ಆಗಬೇಕು ನಮ್ಮ ಕೆಲಸ. ಆ ರೀತಿ ಮಾಡಿಕೊಟ್ಟಾಗ ನಮ್ಮ ಪ್ರೊಫೆಷನಲ್ಗೂ ಒಂದು ಬೆಲೆ ಇರುತ್ತೆ ನೋಡಿ. ಈ ರೀತಿ ಆ ಕಡೆಯಿಂದ ಒಂದು ಸ್ಟಿಚ್ಚು ಮತ್ತು ಈ ಕಡೆಯಿಂದ ಒಂದು ಸ್ಟಿಚ್ಚು ಹಾಕಿದಾಗ ಫುಲ್ಲು ಫಿಟ್ಟಾಗಿ ಅದು ನೀಟಾಗಿ ನೋಡಿ, ಇಲ್ಲಿಂದ ಈ ಕಡೆ ತಗೊಳ್ಳೋದು ನೋಡಿ ಎಷ್ಟು ಇಷ್ಟು ನೀಟಾಗಿ ನಮಗೆ ನಾವೇನು ಪೇಸ್ಟ್ ಮಾಡ್ತೀವಲ್ಲ ಅದು ಬರೋದಿಲ್ಲ. ಯಾಕೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಗಮ್ಮೆಲ್ಲ ಒಂಥರ ಹಾರ್ಡಾಗಿ ಕಾಣಿಸುತ್ತೆ. ಜೊತೆಗೆ ನೀವೇನೇ ಪೇಸ್ಟ್ ಮಾಡಿದ್ರೂ ನಾವು ಅದಕ್ಕೆ ಸ್ಟಿಚ್ ಹಾಕಲೇಬೇಕು. ಸ್ಟಿಚ್ ಹಾಕಬೇಕು ಅಂದಾಗ ನಮಗೆ ಈ ಸ್ಟಿಚ್ ಹಾಕೋದಕ್ಕೆ ಬರಬೇಕು. ಬಂದಾಗ ಅಷ್ಟೇ ನಮಗೆ ಈ ಸ್ಟಿಚ್ಚನ್ನು ಹಾಕ್ಕೊಂಡು ನಾವು ಅದನ್ನು ಫುಲ್ಲು ಫಿನಿಷಿಂಗನ್ನು ಕೊಡೋದಕ್ಕೆ ಸಾಧ್ಯ. ಇಷ್ಟೆಲ್ಲ ಕಲಿತಾದ ನಂತರನೇ ನಾವು ಬೇರೆಯವ್ರನ್ನ ಬ್ಲೌಸ್ ಏನಿದೆಯಲ್ಲ, ಬೇರೆ ಬ್ಲೌಸ್ ಇರಲಿ, ನಮ್ಮ ಬ್ಲೌಸ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾದ್ರೂ ಒಂದು ನೀಟ್ನೆಸ್ ಅನ್ನೋದು ಬೇಕು ನೋಡಿ. ಹಾಗಿದ್ದಾಗ ಅಷ್ಟೇ ನಮಗೆ ಅದನ್ನು
ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಮತ್ತು ಆಸೆ ಆಗುತ್ತೆ. ಇಷ್ಟು ನೀಟಾಗಿ ನಾವು ಮಾಡ್ತಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದ ನಂತರ ನಾನು ಸುಮಾರು ಬ್ಲೌಸ್ಗಳು ಇದೆ ಈಗ ಆರ್ಡ್ರ್ ನನಗೆ. ನಾನು ಮಾಡುವಾಗ ಆದಷ್ಟು ಟ್ರೈ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ ತೋರಿಸ್ಕೊಡ್ತೀನಿ, ಇಲ್ಲಾಂದರೆ ನನ್ನದೇ ಬ್ಲೌಸ್ಗಳನ್ನು ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆ ಅಂದರೆ ಬೇರೆ ಕಸ್ಟಮರ್ ಬ್ಲೌಸನ್ನು ಸ್ಟಿಚ್ ಮಾಡಿ ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡುವಾಗ ನನಗೆ ಟೈಮೇ ಸಿಗೋದಿಲ್ಲ. ಯಾಕೆ ಅಂದರೆ ಅವ್ರು ಇನ್ ಟೈಮ್ಗೆ ನಾವು ಕೊಡಬೇಕಾಗತ್ತೆ. ನಾನು ತೋರಿಸ್ಬೇಕಾಗಿರೋ ಡಿಸೈನ್ ಇದ್ದರೆ ಖಂಡಿತವಾಗ್ಲೂ ಒಂದು ಸಿಂಪಲ್ ಡಿಸೈನ್ ಆದ್ರೂ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆ ಅಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನೀವು ಸಿಂಪಲ್ ಡಿಸೈನನ್ನು ಮಾಡಬೇಕು. ಈ ಬ್ರೈಡಲ್ ಡಿಸೈನ್ಗಳೆಲ್ಲನೂ ನಾನು ಜಾಸ್ತಿ ಈಗ ತೋರಿಸ್ತಾ ಇಲ್ಲ. ಯಾಕೆ ಅಂದರೆ ಫಸ್ಟು ನೀವು ಸ್ಟಾರ್ಟಿಂಗ್ ಕಲಿತಾ ಇರೋದ್ರಿಂದ ಅದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಫಸ್ಟು ನೀವು ಸಿಂಪಲ್ ಡಿಸೈನನ್ನು ಮಾಡಿ ಯಾವತ್ತೂ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಹಾಗಾಗಿ ನಾನು ಮಾಡ್ತಾ ಇರುವಂಥ ಡಿಸೈನ್ ಈಗೇನು ಮಾಡ್ತಿದ್ದೀನಲ್ಲ ನಾನು ಕೈಯನ್ನು ಅದನ್ನು ನೀವು ನೋಡ್ಕೋಬೇಕು. ಇದರಲ್ಲಿ ಎಷ್ಟು ಇದಿದೆ ಅಂದರೆ ಈಗ ನಾನು ಏನು ತೋರಿಸ್ಕೊಟ್ಟಿದ್ದೀನಲ್ಲ ಇಲ್ಲಿ ನೆಕ್ಲೈನ್ಗೆ ನೀವು ಇಷ್ಟು ಮಾಡಿ ಕೊಟ್ಟರು ನಿಮಗೆ ಒಂದಷ್ಟು ದುಡ್ಡು ಸಂಪಾದನೆ ಮಾಡುವಷ್ಟು ಕೆಪಾಸಿಟಿ ಬರುತ್ತೆ. ಈಗ ನಾನು ಹೇಳ್ಕೊಟ್ಟಿರುವಂಥ ರೀತಿಯಲ್ಲಿ ಇನ್ನು ಮುಂದೆ ತುಂಬಾ ಡಿಸೈನ್ಸ್ಗಳಿವೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾನು ವೀಡಿಯೋಸನ್ನು ಮಾಡ್ತೀನಿ. ನೀವು ನೋಡ್ತಾ ಇಲ್ಲ ಅಂದಾಗ ನಾನು ವೀಡಿಯೋಸನ್ನು ಮಾಡೋದನ್ನು ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ. ಈಗ ಇವಕ್ಕೆಲ್ಲ ಮೆಟೀರಿಯಲ್ಸ್ ಎಲ್ಲ ನಾನು ತಂದು ನಿಮಗೆ ತೋರಿಸ್ಬೇಕಾಗತ್ತೆ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ. ಹಾಗಾಗಿ ನೀವೆಷ್ಟು ಸಪೋರ್ಟನ್ನು ಮಾಡ್ತೀರಾ ನಮ್ಮ ವೀಡಿಯೋ ನೋಡೋದ್ರಲ್ಲಿ. ನೀವೇನು ಯಾವುದೇ ಫೀಸ್ ಕೊಡಬೇಕಾಗಿಲ್ಲ. ನಾನು ಫ್ರೀ ಕ್ಲಾಸ್ ಅಂತಲೇ ಹೇಳ್ತಾ ಇರೋದ್ರಿಂದ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಹಾಗಾಗಿ ನೀವು ನಾನು ಹಾಕುವಂಥ ವೀಡಿಯೋಸನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇಷ್ಟು ಈಸಿಯಾಗಿ ಮತ್ತು ಇಷ್ಟು ಆಫರಲ್ಲಿ ಯಾರೂ ಕೊಡಲ್ಲ. ಎಲ್ಲ ಆನ್ಲೈನ್ ಕ್ಲಾಸ್ ಅಷ್ಟು ಪೇ ಮಾಡಿ ಇಷ್ಟು ಪೇ ಮಾಡಿ ಅಂತ ಕೇಳ್ತಾರೆ. ನಾನು ಆದಷ್ಟು ಫ್ರೀಯಾಗಿ ಕಲೀಲಿ ಅಂತ ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನೀವು ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನೋಡೋದಕ್ಕೂ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಫಿನಿಶಿಂಗು. ನೀವು ಇದನ್ನು ಪೇಸ್ಟ್ ಮಾಡೋದ್ರಲ್ಲಿ ಬರೋದಿಲ್ಲ. ಪೇಸ್ಟ್ ಮಾಡಿದ್ರೂ ನೀವು ಸ್ಟಿಚ್ ಮಾಡಲೇಬೇಕು. ನೀವು ಪೇಸ್ಟ್ ಮಾಡಿಬಿಟ್ಟು ಈಗೇನೋ ಅದು ಪೇಸ್ಟ್ ಆಗಿದೆ ಅಂತ ಬಿಟ್ಬಿಟ್ರು ನಿಮಗೆ ಅದು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರಾಯಿತು, ಬ್ಲೌಸು ಬೆವರಾಯಿತು, ಏನೋ ಒಂದು ಆಯಿತು ಅಂದಾಗಲೂ ಅದು ಬಿಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ನೋಡಿ ಆಲ್ಮೋಸ್ಟ್ ಇದು ನೆಕ್ಲೈನ್ ಮುಗಿತಾ ಬಂದಿದೆ. ಸೇಮ್ ನಾನು ಇಲ್ಲೇನು ತೋರಿಸಿದ್ದೀನೋ ಅದೇ ನೀವು ಬ್ಲೌಸ್ ನೆಕ್ಲೈನ್ಗೆ ಮಾಡುವಂಥದ್ದು. ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಈಗ ಎಂಡನಾಟನ ಕೊಡೋದಕ್ಕಿಂತ ಮೊದಲು ನೋಡಿ ಈ ರೀತಿನೇ ಇಟ್ಕೋಬೇಕು. ಎಷ್ಟು ಬೇಕೋ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೋದು. ಮತ್ತು ಇದನ್ನು ಕಟ್ ಮಾಡಿಬಿಡೋಣ. ಜಾಸ್ತಿ ಬಂದದ್ದನ್ನು ನಾವು ಇಲ್ಲಿ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ರೀತಿ ತೆಗೆದುಬಿಟ್ರೆ ಆಯಿತು. ತೆಗೆದಾದ ನಂತರ ಲಾಸ್ಟಲ್ಲಿ ಇನ್ನೊಂದು ಸತಿ ಅದಕ್ಕೆ ಸ್ಟಿಚ್ಚನ್ನು ಹಾಕಿ ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಪುನಃ ಈ ಕಡೆ ಬಂದು ಇಲ್ಲಿ ನಾವು ಅದಕ್ಕೆ ಒಂದು ಎಂಡನಾಟನ್ನು ಕೊಡೋಣ. ಅಲ್ಲಿಗೆ ಈ ನೆಕ್ಲೈನ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆದಾಗೆ. ನಾವು ಎಲ್ಲಿ ಎಂಡನಾಟನ್ನು ಕೊಡ್ತೀವಿ ನೋಡಿ ಅಲ್ಲಿಗೆ ಎಂಡನಾಟ ಕ್ಲಿಯರ್ ಆಗುತ್ತೆ. ಮಿನಿಮಮ್ ಅಂದ್ರೂ ಈ ಡಿಸೈನಲ್ಲಿ ನಾವು ಕಲಿಯೋದು ಏನೋ ಒಂದು ಸಿಂಪಲ್ ಡಿಸೈನ್ ಅಂದರೆ ಒಂದು ಗಂಟೆಗಳ ಲೆಕ್ಕದಲ್ಲೆಲ್ಲ ಮುಗಿಸ್ಬಿಡ್ಬೋದು. ಬೇಡ ನೀವು ಬಿಗಿನರ್ಸ್ ಅಂದರೆ ಒಂದು ದಿನ ತಗೊಳ್ಳಿ. ಅಲ್ಲಿಗೆ 1,000ಕ್ಕಿಂತ ಕಡಿಮೆ ಯಾವುದೇ ಆರಿ ವರ್ಕನ್ನು ನಾವು ಮಾಡಿ ಕೊಡೋದಿಲ್ಲ. ಸಿಂಪಲ್ ಆರಿ ವರ್ಕು 1,000 ಮೇಲೇ ಶುರುವಾಗತ್ತೆ. ಹಾಗಿದ್ದಾಗ ನಾವು ಒಂದು ದಿನಕ್ಕೆ ಹೋಗಲಿ ನಾವು ಗಂಟೆಗಳ ಲೆಕ್ಕದಲ್ಲಿ ಮಾಡಿದ್ರೆ ನೀವು ಒಂದು ದಿನಕ್ಕೆ ಇದನ್ನು ಮಾಡಿ ಮುಗಿಸ್ಬಹುದು. ಹಾಗಾಗಿ ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡೋದು ಬಂದಿದೆ ಅಂತ. ನಾಳಿನ ವಿಡಿಯೋದಲ್ಲಿ ಇದಕ್ಕೆ ಒಂದು ಲೈನ್ಸನ್ನು ಕೊಟ್ಟು ಯಾವುದಾದ್ರೂ ಒಂದು ಡಿಸೈನ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡ್ತೀರಿ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಫಿಟ್ಟಾಗಿದೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಚೆನ್ನಾಗಿ ಬಂದಿದೆ ತಾನೇ? ಇದೇ ಫಿನಿಶಿಂಗು ನಿಮಗೆ ಈ ಸ್ಟಿಚಿಂಗ್ ಮಾಡೋದ್ರಲ್ಲೇ ಬರುವಂಥದ್ದು. ಅದಕ್ಕೋಸ್ಕರ ಇದೇ ರೀತಿ ನೀವೂ ಕಲೀರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಡಿಸೈನೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.